ಅದಕ್ಕೆ ನಾವು ಉತ್ತಮರನ್ನು ಆಯ್ಕೆ ಮಾಡುವಾಗ ಎಲ್ಲರೂ ಉತ್ತಮರಾಗಿರುತ್ತಾರೆ. ಒಬ್ಬರು ತಂದೆ ತಾಯಿ ಸಾಕಿರೋದಿಲ್ಲ, ಹೆಚ್ಚಿನ ಮಟ್ಟಕ್ಕೆ ಹೋಗಿರ್ತಾರೆ, ಅವರನ್ನೆಲ್ಲೋ ಒಂದು ಅನಾಥಾಶ್ರಮದ ಕೂಡಿಸಿ ಅವನ್ನ ಇದು ಮಾಡ್ತಿರ್ತಾರೆ. ಅಂಥವ್ರನ್ನ ನಾವು ಎಕ್ಸಾಂಪಲ್ ತಗೊಬಾರ್ದು. ತಂದೆ ತಾಯಿ ಕುಟುಂಬ ಎಲ್ಲನೂ ಮುಗಿಸಿ ಒಳ್ಳೆಯದನ್ನು ಮಾಡಿದವ್ರಿಗೆ ಮಾತ್ರ ಈ ಆಸ್ಕರ್ ಪ್ರಶಸ್ತಿ ಕೊಟ್ಟು ಒಂದು ಸ್ಥಾನದಲ್ಲಿ ಕುಂಡ್ರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ಈಗಿನ ನಾನು ನನ್ನ ಹೆಸರು ಸಿ ವೆಂಕಟಲಕ್ಷ್ಮಮ್ಮ. ನನ್ನ ಹೊಸಕೋಟೆ ತಾಲೂಕಿಂದ CRP ಆಗಿ ವಾಯ್ಸ್ ಜೋರ್ ಮಾಡಬೇಕು, ಕೇಳಿಸಲ್ಲ. ವಾಯ್ಸ್ ಅದಕ್ಕೆ ಇಲ್ಲಿ ಹೇಳ್ತಾ ಇದೀನಿ, ವಾಯ್ಸ್ ಹಿಂಗೆ ಜೋರ್ ಮಾಡಿ ಅಂತ ಕೇಳಿಸುತ್ತೆ. ನೀವು ಮಾಮೂಲಿ ನಾರ್ಮಲ್ ಟೋನಲ್ಲಿ ಏನು ಮಾತಾಡಿದ್ರೆ ಹಂಗೆ ಮಾತಾಡಿ. ನೀವು ವಿಡಿಯೋಗೋಸ್ಕರ ಮಾತಾಡ್ತೀವಿ ಅಂದ್ರೆ ನಿಮ್ಗೆ ಓದೋಕ್ಕೂ ಸಟ್ಟೆ ಆಗಲ್ಲ ಹಂಗೆ. ವಾಯ್ಸ್ ಒಂಚೂರು ಜೋರ್ ಮಾಡಿ ಅಂತ ಅಷ್ಟೇ. ಇಲ್ಲ, ಶುರು ಮಾಡ್ತಾರೆ. ಶ್ರೀ ಸಾಯಿರಾಮ್ ಕುಪ್ಪಾಕಟ ಶಿರಸ್ಸು. ನನ್ನ ಹೆಸರು ಈ ವೆಂಕಟಲಕ್ಷ್ಮಮ್ಮ. ನಾನು ಹೊಸಕೋಟೆ ತಾಲೂಕಲ್ಲಿ CRP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮನಸ್ಸು ಮನಸ್ಸು ಓ ಮನಸ್ಸೇ ಎಂಥ ಮನಸ್ಸೇ, ಮನಸ್ಸೇ ಎಲೆ ಮನಸ್ಸೇ, ಮನಸ್ಸೇ ಮನಸ್ಸೇ ಎಂಥ ಮನಸ್ಸೇ, ಒಳ ಮನಸ್ಸೇ, ಒಳ ಮನಸ್ಸೇ. ನಿನ್ನ ಮನಸ್ಸಲ್ಲಿ ಯಾರ ಮನಸ್ಸಿದೆ, ಯಾರ ಮನಸ್ಸಲ್ಲಿ ನೀ ಮನಸ್ಸು ಮಾಡಿದೆ. ಮನಸ್ಸೆಂದರೆ ಮನಸ್ಸೆಂದರೆ ಈ ರೀತಿ ಮನಸ್ಸು 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 ಎಂದು ಅನೇಕ ರೀತಿಯ ಎಷ್ಟು ಲೆಕ್ಕವಿಲ್ಲದಷ್ಟು 100ಕ್ಕಿಂತ ಹೆಚ್ಚಿನ ಒಂದು ಸಲ ಮನಸ್ಸನ್ನು ಬಳಸಿ ಹಾಡು ಬರೆದಿರ್ತಕ್ಕಂಥವರು ನಮ್ಮ ಕಲ್ಯಾಣ ಸರ್ ಅವರು. ಮನಸ್ಸು ಎಂದರೆ ಮಹಾಶಕ್ತಿ. ನಮ್ಮ ಮನೋಬಲವನ್ನು ಹೆಚ್ಚಿಸ್ತಕ್ಕಂಥದ್ದು ಮನಸ್ಸು. ದೇಹ ಬಲಕ್ಕಿಂತ ನಮ್ಮ ಮನಸ್ಸು ಬಲ ಹೆಚ್ಚಿನದು. ಬಲ ಯಾವತ್ತೂ ನಮಗೆ ಕೊಡಬೇಕಾಗಿರೋದು ಮನಸ್ಸೇ ಹೊರತು ಬೇರೆ ಅಲ್ಲ. ಮನಸ್ಸಿದ್ದರೆ ಮಾರ್ಗ. ಮನಸ್ಸು ಯಾವ ಮನಸ್ಸಿನಲ್ಲಿ ನಾವು ಮಾರ್ಗ ಇಟ್ಕೋತೀವೋ ಅದನ್ನು ನಾವು ಸಾಧಿಸ್ತೀವಿ. ಅದಕ್ಕೆ ಒಂದು ಯಾವುದೇ ರೀತಿಯ ಆಕಾರ ಇಲ್ಲ. ಮನಸ್ಸು ಅಂದರೆ ಏನು? ಮನಸ್ಸು ಎಂದರೆ ಒಂದು ಭಾವನೆಗಳ ತಾಣ. ಆ ತಾಣದಲ್ಲಿ ಆಳವಾದ ಆಗರವಾದ ಎಷ್ಟೋ ವಿಷಯಗಳನ್ನು ನಾವು ತುಂಬಿಕೊಳ್ತೇವೆ. ಅದನ್ನು ನಮಗೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಬಳಸ್ಕೊಂಡಾಗ ಮಾತ್ರ ನಾವು ಅದನ್ನು ಯಶೋಗಾಥೆಗೆ ತಗೊಂಡು ಹೋಗ್ಬೋದು. ಅದರಿಂದ ಮನಸ್ಸಿನಿಂದ